ನನ್ನ ಪ್ರೀತಿಯ ಕನ್ನಡ ಶಿಕ್ಷಕಿಯರೇ ನಮಸ್ಕಾರ. ನಮ್ಮ ಕನ್ನಡ ತರಗತಿಗಳಲ್ಲಿ ನಾವು ಯಾವಾಗ್ಲೂ ಕವಿ ಪರಿಚಯಗಳನ್ನ ಮಾಡ್ಕೊಡ್ತಾನೆ ಇರ್ಬೇಕಾಗತ್ತೆ. ಅಂದ್ರೆ ಸಾಹಿತ್ಯದ ವಿಚಾರ ಬಂತು, ಭಾಷೆಯ ವಿಚಾರ ಬಂತು ಅಂದ್ರೆ ಕವಿಗಳ ಮಹತ್ವ ದುಪ್ಪಟ್ಟಾಗುತ್ತೆ. ಯಾಕೆಂದ್ರೆ ಭಾಷೆಯನ್ನ ಬೆಳೆಸೋದ್ರಲ್ಲಿ ಮತ್ತೆ ಭಾಷೆಯನ್ನ ವರ್ಣರಂಜಿತವಾಗಿ ನಮ್ಗೆ ಯಾವುದೇ ಘಟನೆಗಳನ್ನ ಕಟ್ಟಿಕೊಡೋದ್ರಲ್ಲಿ ಕವಿಗಳ ಪಾತ್ರ ಬಹಳ ದೊಡ್ಡದು. ಹಾಗಾಗಿ ನಮ್ಮ ಪಠ್ಯ ಪುಸ್ತಕದಲ್ಲಿ ಇರೋ ಹಾಗೆ ಪದ್ಯಗಳನ್ನ ಬರೆದವರಾಗ್ಲಿ, ಪಾಠಗಳನ್ನ ಬರೆದವರಾಗ್ಲಿ, ಯಾರೇ ಆಗ್ಲಿ, ಕವಿಗಳು, ಬರಹಗಾರರು, ಸಾಹಿತಿಗಳು, ಇವ್ರುಗಳ ಮಹತ್ವವನ್ನ ನಾವು ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡ್ಲೇಬೇಕಾಗತ್ತೆ. ಹಾಗೆ ನಾವು ಕವಿ ಪರಿಚಯ ಮಾಡ್ತಾ ಇರುವಾಗ ಕೆಲವೊಂದು ಬಹಳ ನಾವು ಭಾಷೆ ಬಗ್ಗೆ ಪ್ರೀತಿ ಇದ್ರೆ ಇನ್ನು ಹೆಚ್ಚು ಚೆನ್ನಾಗಿ ಮಾಡ್ಕೊಡ್ತೀವಿ ಅಂತ ನನ್ಗನ್ಸುತ್ತೆ. ಅದ್ರಲ್ಲೂ ಈ ಶಿಕ್ಷಕರಲ್ಲಿ 2-3 ತರಹದ ಶಿಕ್ಷಕರು ಇರ್ತಾರೆ ಕನ್ನಡದಲ್ಲಿ. ಹೇಗೆಂದ್ರೆ ಕೆಲವರು ಕನ್ನಡ ಮೇಜರ್ನ ಓದಿ ಬಂದವರಾಗಿರ್ತಾರೆ. ಅವ್ರಿಗೆ ಕನ್ನಡದ ಬಗ್ಗೆ ಮತ್ತು ಕನ್ನಡ ಕವಿಗಳ ಬಗ್ಗೆ ತುಂಬಾ ವಿಚಾರ ಗೊತ್ತಿರುತ್ತೆ. ಅವ್ರ ಮಕ್ಕಳಿಗೆ ಅದನ್ನೆಲ್ಲ ಅಷ್ಟೇ ಚೆನ್ನಾಗಿ ತಲುಪಿಸ್ತಾರೆ. ಇನ್ನು ಎರಡನೇದು, ಕನ್ನಡ ಟೀಚರ್ಸ್ ಅಲ್ಲಿ ಬಹಳ ಜನ ಬರಹಗಾರರು ಇರ್ತಾರೆ, ಕವಿಗಳು, ಲೇಖಕರು ಎಲ್ಲ ಇರ್ತಾರೆ. ಅವರು ಸಹ ಬೇರೆ ಕವಿಗಳ ಬಗ್ಗೆ ಬಹಳ ಪ್ರೀತಿಯಿಂದ ವಿವರಣೆ ಕೊಡ್ತಾರೆ, ಅದು ಸಹ ಮಕ್ಕಳಿಗೆ ತಲುಪುತ್ತೆ. ಇನ್ನು 3ನೇ ತರಹದ ಶಿಕ್ಷಕರು ಇರ್ತಾರೆ. ಅವ್ರು ಹೇಗೆ ಅಂದ್ರೆ ಆಕಸ್ಮಿಕವಾಗಿ ಟೀಚರ್ಸ್ ಆಗಿರ್ತಾರೆ, ಅಥವಾ ಅದರಲ್ಲೂ ಆಕಸ್ಮಿಕವಾಗಿ ಕನ್ನಡ ಟೀಚರ್ಸ್ ಆಗಿರ್ತಾರೆ. ಹೀಗೆ ಅವರು ಈ ಶಿಕ್ಷಕ ವೃತ್ತಿಗೆ ಬಂದಿರ್ತಾರೆಯೇ ಹೊರತು ಅವ್ರಿಗೆ ಈ ಕವಿಗಳ ಬಗ್ಗೆ ಹೆಚ್ಚಿನ ಒಂದು ಅಭಿಮಾನವಾಗ್ಲಿ ಅಥವಾ ಅವರ ಫ್ಯಾಮಿಲಿಗಳಲ್ಲಿ ಹಿನ್ನೆಲೆ ಆಗ್ಲಿ ಈ ತರ ಎಲ್ಲ ಇರುತ್ತೆ ಅಂತ ಹೇಳಕ್ ಆಗದೆ ಇರೋ ಸಂಖ್ಯೆ ಬಹಳ ಜನ ಇರ್ತಾರೆ. ಅವರು ಕವಿ ಪರಿಚಯವನ್ನ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ ಅಂತ ನನ್ಗನ್ಸಿಲ್ಲ. ಇಂಥ ಅನುಭವ ನನ್ ಗಮನಕ್ಕೆ ಬಂದಿದ್ರಿಂದಾನೇ ನಾನು ಹೇಳ್ತಾ ಇದ್ದೀನಿ. ನನ್ಗನ್ಸುತ್ತೆ ಅವ್ರಿಗೆ ಹೆಚ್ಚಿನ ವಿಚಾರಗಳನ್ನ ನಾವು ಈ ವಿಡಿಯೋಗಳಲ್ಲಿ ಮೂಲಕ ತಿಳಿಸ್ಕೊಡೋಣ ಅನ್ನೋದು ನನ್ನ ಅಭಿಪ್ರಾಯ. ನಮ್ಮ ಕವಿ ಪರಿಚಯದಲ್ಲಿ ನಾನು ಹೇಳಿದ ಹಾಗೆ ಭಾಷೆಯನ್ನ ಸಂಪೂರ್ಣವಾಗಿ ನಮ್ಮ ಮನಸ್ಸಿಗೆ ತಟ್ಟುವ ಹಾಗೆ ಕಟ್ಟಿಕೊಡುವುದರಲ್ಲಿ ಕವಿಗಳ ಪಾತ್ರ ಹೇಳೋದಕ್ಕೆ ಒಂದೆರಡು ಉದಾಹರಣೆ ಅಂದ್ರೆ, ಈಗ ದೇವರ ಬಗ್ಗೆ ಯಾವ್ದಾದ್ರು ನಮ್ಗೆ ಇಷ್ಟವಾದ ಪೂಜೆಗಳನ್ನ ಮಾಡ್ತಾ ಇರುವಾಗ ದೇವರ ಬಗ್ಗೆ ಹಾಡುಗಳು ಬಂದ್ರೆ, ಕವಿಗಳು ಬರ್ದಿದ್ದು ಪದ್ಯಗಳು ಬಂದ್ರೆ ನಮ್ಗೆ ಭಕ್ತಿ ಅನ್ನೋದು ಮೈದುಂಬಿ ಬಿಡುತ್ತೆ. ಹಾಗೇನೆ ಕನ್ನಡ ರಾಜ್ಯೋತ್ಸವ ಆಗ್ಲಿ, ಸ್ವಾತಂತ್ರ್ಯೋತ್ಸವ ಆಗ್ಲಿ, ಆಗ ಭಾಷಾಭಿಮಾನದ್ದು, ದೇಶಾಭಿಮಾನದ ಗೀತೆಗಳನ್ನ ಕವಿಗಳು ಬರ್ದಿರೋದನ್ನ ಕೇಳಿದ್ರೆ ಮೈ ರೋಮಾಂಚನಗೊಳ್ಳುತ್ತೆ. ಇದೆಲ್ಲ ಕವಿಗಳಿಂದ ಉಂಟಾಗುವಂತಹ ಒಂದು ಭಾವನೆ ಜನರಲ್ಲಿ, ಅದನ್ನ ತಲುಪಿಸಿಕೊಡೋದ್ರಲ್ಲಿ ಕವಿಗಳು ಹೇಗೆ ಪ್ರಮುಖವಾಗ್ತಾರೋ ಅಂಥ ಕವಿಗಳನ್ನ ವಿದ್ಯಾರ್ಥಿಗಳಿಗೆ ತಲುಪಿಸೋದ್ರಲ್ಲಿ ನಾವು ಕೂಡ ಪ್ರಮುಖ ಪಾತ್ರ ವಹಿಸೋಣ ಅನ್ನೋದು ನನ್ನ ಅಭಿಪ್ರಾಯ. ನಮ್ಮ ಕವಿ ಪರಿಚಯಗಳಲ್ಲಿ ನೋಡಿ, ಸಾಮಾನ್ಯವಾಗಿ ವಿಶ್ವವಿದ್ಯಾಲಯ ಅನ್ನೋ ಪದ ಬರ್ತಾ ಇರುತ್ತೆ, ಕನ್ನಡ ಸಾಹಿತ್ಯ ಪರಿಷತ್ ಅಂತ ಬರುತ್ತೆ, ಹಾಗೆ ಡಾಕ್ಟರೇಟ್ ಪದವಿ, ಡಿಲಿಟ್ ಪದವಿ, ಆಮೇಲೆ ಜ್ಞಾನಪೀಠ ಪ್ರಶಸ್ತಿ, ಆಮೇಲೆ ನೋಡಿ ಈ ಪದಗಳೆಲ್ಲವೂ ಬರ್ತಾ ಇರುತ್ತೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ, ಅದು ಇದೆಲ್ಲ. ಈ ಎಲ್ಲವೂ ಬಂದಾಗ ಇವುಗಳು ಹೆಚ್ಚಿನದಾಗಿ ನಾವು ಇವುಗಳ ಅರ್ಥ ತಿಳ್ಕೊಂಡ್ರೆ ಮತ್ತು ಈ ಪ್ರಶಸ್ತಿಗಳ ವಿಚಾರವಾಗಿ ನಾವು ಇನ್ನು ಹೆಚ್ಚಿನ ವಿಚಾರ ತಿಳ್ಕೊಂಡ್ರೆ ಮಕ್ಕಳಿಗೆ ಹೇಳುವಾಗ ಸುಲಭ ಆಗುತ್ತೆ ಮತ್ತು ಅವ್ರಿಗೂ ಇದ್ರ ಬಗ್ಗೆ ಒಂದು ಗೌರವ ಬರುತ್ತೆ ಅನ್ಸುತ್ತೆ. ಅದರಲ್ಲಿ ಮೊದಲನೇದು ವಿಶ್ವವಿದ್ಯಾಲಯ ಅಂತ. ಮಕ್ಕಳಿಗೆ ವಿಶ್ವವಿದ್ಯಾಲಯ ಅಂದ್ರೆ ಚೆನ್ನಾಗಿ ಬೇಗ ಅರ್ಥ ಆಗಲ್ಲ. ಅದಕ್ಕೆ ನಾವು ಒಂದು ಉದಾಹರಣೆ ಕೊಡ್ಬೋದು. ನಮ್ಮ ಶಾಲೆಗಳಲ್ಲಿ, ಕಾಲೇಜ್ಗಳಲ್ಲಿ ಒಂದು ಪ್ರಿನ್ಸಿಪಾಲ್ ರೂಮ್ ಇರುತ್ತೆ. ಅವರಿಗೆ ಒಳಪಟ್ಟಿರುತ್ತೆ ನಮ್ಮ ಆ ಶಾಲೆಯ ಈ ತರ ಎಲ್ಲ ಶಾಲೆಯ ಕೊಠಡಿಗಳು ಮತ್ತು ಅಲ್ಲಿ ನಡೆಯುವ ತರಗತಿಗಳು ಎಲ್ಲವೂ ಅವರು ಹೇಳಿದಾಗೆ ಅವರ ಆಡಳಿತ ಕ್ರಮದಲ್ಲಿ ನಡೀತಾ ಇರುತ್ತೆ. ಹಾಗೆ ವಿಶ್ವವಿದ್ಯಾನಿಲಯ ಅಂದ್ರೆ, ಹಾಗೆ ನೋಡಿ ಮೈಸೂರು ವಿಶ್ವವಿದ್ಯಾನಿಲಯ ಅಂದ್ರೆ ಅದರ ಅಡಿಯಲ್ಲಿ ಕರ್ನಾಟಕದಾದ್ಯಂತ ಎಷ್ಟೋ ಕಾಲೇಜುಗಳಿರ್ತಾ ಇತ್ತು. ಹಾಗೆ ಬೆಂಗಳೂರು ವಿಶ್ವವಿದ್ಯಾನಿಲಯ, ಮಂಗಳೂರು ವಿಶ್ವವಿದ್ಯಾನಿಲಯ, ಹೀಗೆ ಅನೇಕ ವಿಶ್ವವಿದ್ಯಾಲಯಗಳ ಹೆಸರು ಕವಿ ಪರಿಚಯದಲ್ಲಿ ಬರ್ತಾ ಇರುತ್ತೆ. ಒಂದು, ಅವರು ಇದರಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಿದ್ರು ಅಂತಾನೂ ಬರಬಹುದು, ಅಥವಾ ಈ ವಿಶ್ವವಿದ್ಯಾಲಯಗಳು ಅವರಿಗೆ ಗೌರವ ಪ್ರಶಸ್ತಿಗಳನ್ನ ನೀಡಿದೆ ಅನ್ನೋ ವಿಚಾರಕ್ಕಾಗಿ ಆಗ್ಬೋದು. ಹಾಗಾದ್ರೆ ವಿಶ್ವವಿದ್ಯಾಲಯ ಅಂದ್ರೇನು, ಇದನ್ನ ನಾವು ಮಕ್ಕಳಿಗೆ ತಿಳಿಸ್ಕೊಟ್ರೆ ಚೆನ್ನಾಗಿರುತ್ತೆ. ಈ ಮೈಸೂರು ವಿಶ್ವವಿದ್ಯಾನಿಲಯ ಅನ್ನೋದಕ್ಕೆ ಮಾನಸ ಗಂಗೋತ್ರಿ ಅಂತ ಹೆಸರಿದೆ, ಬೆಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಜ್ಞಾನ ಗಂಗೋತ್ರಿ, ಮಂಗಳೂರದಕ್ಕೆ ಮಂಗಳ ಗಂಗೋತ್ರಿ, ಹೀಗೆ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಬೇರೆ ಬೇರೆ ಹೆಸರುಗಳು ಸಹ ಇದೆ ಅಂತ. ಹಾಗೆ ಕರ್ನಾಟಕ ವಿಶ್ವವಿದ್ಯಾನಿಲಯ ಅನ್ನುತ್ತಾರೆ ಧಾರವಾಡದಲ್ಲಿರುವ ವಿಶ್ವವಿದ್ಯಾನಿಲಯಕ್ಕೆ. ಹಾಗೆ ಬೆಳಗಾವಿಯಲ್ಲಿ ಮಹಿಳಾ ವಿಶ್ವವಿದ್ಯಾಲಯ, ಅಕ್ಕಮಹಾದೇವಿ ವಿಶ್ವವಿದ್ಯಾಲಯ, ಹಾಗೆ ಹಂಪೆಯಲ್ಲಿ ವಿಶ್ವವಿದ್ಯಾಲಯ ಇದೆ. ಈ ರೀತಿಯಾಗಿ ಅನೇಕ ವಿಶ್ವವಿದ್ಯಾಲಯ ಪರಿಚಯ ಮಾಡಿಕೊಟ್ಟಾಗ ಇದರ ಅಡಿಯಲ್ಲಿ ಬರುವ ಪ್ರಶಸ್ತಿಗಳ ಬಗ್ಗೆ ನಾವು ಮಕ್ಕಳಿಗೆ ವಿವರಣೆ ಕೊಡ್ಬೋದು ಅನ್ಸುತ್ತೆ. ನೋಡಿ, ಮೊದಲನೇದಾಗಿ ಡಾಕ್ಟರೇಟ್ ಪದವಿ. ಎಲ್ಲಾ ಕವಿಗಳ ವಿಚಾರದಲ್ಲಿ ನಾವು ಈ ಡಾಕ್ಟರೇಟ್ ಪದವಿಯನ್ನ ಕೇಳ್ತಾನೆ ಇರ್ತೀವಿ. ಅದ್ರ ಬಗ್ಗೆ ಮಕ್ಕಳಿಗೆ ಇನ್ನಷ್ಟು ವಿವರವಾಗಿ ಹೇಳ್ಬೋದು ಅಂತ.
ಅದೇನಂದ್ರೆ ಡಾಕ್ಟರೇಟ್ ಪದವಿ ಅಂದ್ರೆ ನೋಡಿ, ಸಾಮಾನ್ಯವಾಗಿ ಈ ತರ ಬರೀತಾರಲ್ವಾ, ಡಾಕ್ಟರ್ ಅಂತ ಬರೆದ್ರೆ MBBS ಡಾಕ್ಟರ್ಗೂ ಹೀಗೆ ಬರೀತಾರೆ, ಡಾಕ್ಟರೇಟ್ ಪದವಿ ಬರ್ದವ್ರಿಗೂ ಹೀಗೆ ಬರ್ದಿರ್ತಾರೆ. ಹಾಗಾಗಿ ನಾವು ಇದಲ್ಲ ಅಂತ ಮೊದಲನೇದಾಗಿ ಹೇಳ್ಕೊಡ್ಬೇಕು, MBBS ಪದವಿ ಅಲ್ಲ. ಹಾಗಾದ್ರೆ ಇನ್ನೆರಡು ಯಾವುದು? PhD ಪ್ರಬಂಧ ಮಂಡನೆಯನ್ನ ಮಾಡಿದವರಿಗೆ ಡಾಕ್ಟರೇಟ್ ಪದವಿಯನ್ನ ವಿಶ್ವವಿದ್ಯಾಲಯಗಳು ಕೊಡುತ್ತವೆ ಅಂತ. ಇದು ಒಂದು ರೀತಿಯ ಡಾಕ್ಟರೇಟ್ ಪದವಿ. ಇನ್ನೊಂದಿರುತ್ತೆ, ಅದು ವ್ಯಕ್ತಿಯ ಸಾಧನೆಯನ್ನ ಗಮನಿಸಿ ಅವರಿಗೆ ಗೌರವವಾಗಿ ಡಾಕ್ಟರೇಟ್ ಪದವಿ ಕೊಡ್ತಾರೆ. ಅಂದ್ರೆ ಅವ್ರು ಪ್ರಬಂಧ ಮಂಡನೆ ಮಾಡಿರಲ್ಲ, ಹೆಚ್ಚಿನ ವಿದ್ಯಾಭ್ಯಾಸ ಇರಬೇಕು ಅಂತಿಲ್ಲ, ಅವರ ಸಾಧನೆಯ ಮೇಲೆ. ಉದಾಹರಣೆಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಸಾಧನೆಯನ್ನ ಗುರುತಿಸಿ ಗೌರವ ಡಾಕ್ಟರೇಟ್ ಪದವಿ ಬೇಕಾದಷ್ಟು ಅವರಿಗೆ ಬಂದಿತ್ತು. ಈ ರೀತಿಯಾಗಿ ಇದನ್ನ ನಾವು ಮಕ್ಕಳಿಗೆ ತಿಳಿಸ್ಕೊಡ್ಬಹುದು. ಡಾಕ್ಟರೇಟ್ ಪದವಿ ಬಗ್ಗೆ ತಿಳಿಸ್ಬೇಕಂದ್ರೆ ವಿಶ್ವವಿದ್ಯಾಲಯದ ಬಗ್ಗೆ ಅವರು ತಿಳ್ಕೊಬೇಕಾಗತ್ತೆ. ಹಾಗೆ ಮತ್ತೊಂದು ಪದವಿ ವಿಶ್ವವಿದ್ಯಾಲಯದವ್ರು ಕೊಡೋದು ಅಂದ್ರೆ ಡಿ.ಲಿಟ್ ಪದವಿ. ಇಲ್ಲಿ ನಾವು ಒಂದು ಚುಕ್ಕೆ ಇಡೋದು ಬಹಳ ಮುಖ್ಯ, ಮತ್ತೆ ನಮ್ಮ ಉಚ್ಚಾರಣೆಯಲ್ಲೂ ಸಹ ಹೇಳೋದು ಮುಖ್ಯ, ಇಲ್ಲಾಂದ್ರೆ ಡಿಲೀಟ್ ಆಗಿ ಹೋಗ್ಬಿಡುತ್ತೆ. ಈಗಂತೂ ಮಕ್ಕಳಿಗೆ ಡಿಲೀಟ್ ಅನ್ನೋ ಪದ ಮೊಬೈಲ್ ಕಾಲದಲ್ಲಿ ಬಹಳ ಬಳಕೆಯಲ್ಲಿದೆ. ಆದ್ರೆ ನಾವು ಡಿ.ಲಿಟ್ ಪದವಿ ಅಂದ್ರೆ ಡಾಕ್ಟರ್ ಆಫ್ ಲಿಟ್ರೇಚರ್, ಇದು ಅವರ ಜೀವಿತಾವಧಿಯ ಶ್ರೇಷ್ಠತೆಗಾಗಿ ಕೊಡುವಂತಹ ಪ್ರಶಸ್ತಿ. ಅದು ವಿಶ್ವವಿದ್ಯಾಲಯದವರು ಕೊಡ್ತಾ ಇರ್ತಾರೆ ಅಂತ. ಹೀಗೆ ನಾವು ಒಂದೆರಡು ನಮ್ಮ ನೋಡಿ 10ನೇ ತರಗತಿಯ ಈ ಪುಸ್ತಕವನ್ನ ನಾನು ಗಮನಿಸಿ ಇದರಲ್ಲಿ ನಾನು ಕೆಲವು ಕವಿ ಪರಿಚಯ ನಾವು ಬಳಸ್ಕೊಂಡು ಹೇಳೋದಾದ್ರೆ ನೋಡಿ, ಗೌರವ ಡಾಕ್ಟರೇಟ್ ಪದವಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ವಿ.ಕೃ. ಗೋಕಾಕ್ ಅವ್ರಿಗೆ ಬಂದಿದೆ. ಈ ಪುಸ್ತಕದಲ್ಲಿರುವ ಕವಿಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಮತ್ತೆ ಕುವೆಂಪು ಅವ್ರಿಗೆ ಮೈಸೂರು ವಿಶ್ವವಿದ್ಯಾಲಯ, ಬೆಂಗಳೂರು ವಿಶ್ವವಿದ್ಯಾಲಯ, ಗುಲ್ಬರ್ಗಾ ಮತ್ತು ಕರ್ನಾಟಕ ವಿಶ್ವವಿದ್ಯಾಲಯದವರೆಲ್ಲರೂ ಗೌರವ ಡಾಕ್ಟರೇಟ್ ಪದವಿಯನ್ನ ಕೊಟ್ಟಿದ್ದಾರೆ. ಈ ರೀತಿ ಕವಿಗಳಿಗೆ ಕೊಡ್ತಾರೆ ಅಂತ. ಇನ್ನು ಎರಡನೇದು ನಾನು ಹೇಳಿದ್ನಲ್ಲ, ಗೌರವ ಡಿ.ಲಿಟ್ ಪದವಿ ಅಂತ, ಇದನ್ನ ವಿಶ್ವವಿದ್ಯಾಲಯದವ್ರು ಕೊಡೋದು. ಬೆಂಗಳೂರು ವಿಶ್ವವಿದ್ಯಾಲಯದವರು ವಿ.ಕೃ. ಗೋಕಾಕ್ ಅವರಿಗೆ ಕೊಟ್ಟಿದ್ದಾರೆ. ಅದೇ ತರ ಮೈಸೂರು ವಿಶ್ವವಿದ್ಯಾಲಯದವರು ಎ.ಎನ್. ಮೂರ್ತಿರಾವ್ ಅವರಿಗೆ ಕೊಟ್ಟಿದ್ದಾರೆ. ಬೆಂಗಳೂರು ಮತ್ತು ಮೈಸೂರು ಎರಡೂ ವಿಶ್ವವಿದ್ಯಾಲಯದವರು ಜೆ.ಎಸ್. ಶಿವರುದ್ರಪ್ಪ ಅವರಿಗೆ ಕೊಟ್ಟಿದ್ದಾರೆ. ಆಮೇಲೆ ಮೈಸೂರು ವಿಶ್ವವಿದ್ಯಾಲಯದವರು ಪೂತಿನಾ ಅವ್ರಿಗೆ ಕೊಟ್ಟಿದ್ದಾರೆ. ಈ ರೀತಿಯಾಗಿ ನಾವು ಅವ್ರಿಗೆ ಮಕ್ಕಳಿಗೆ ಹೇಳಿದಾಗ ಹೆಚ್ಚು ಅರ್ಥ ಆಗುತ್ತೆ. ಹಾಗೇನೆ ಇದ್ರ ಜೊತೆಯಲ್ಲಿ ನಾವು ಮುಂದೆ ಇನ್ನು ಹೆಚ್ಚು ಕೇಳುವ ಪದ ಅಂತ ಹೇಳಿದ್ರೆ ಕನ್ನಡ ಸಾಹಿತ್ಯ ಪರಿಷತ್ ಅಂತ ಕೇಳ್ತಾ ಇರ್ತೀವಿ. ಯಾಕೆ ಕೇಳ್ತೀವಿ ಅಂತ ಹೇಳಿದ್ರೆ, ನಾವು ನಮ್ಮ ಪ್ರಸಿದ್ಧ ಕವಿಗಳು ಈ ಪರಿಷತ್ ನಡೆಸುವಂತಹ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತಾರೆ. ಇದಂತೂ ಸಾಮಾನ್ಯ ಬಂದೇ ಬರ್ತಾ ಇರುತ್ತೆ ಈ ವಾಕ್ಯ. ಹಾಗಾಗಿ ನಾವು ಕನ್ನಡ ಸಾಹಿತ್ಯ ಪರಿಷತ್ ಅಂದ್ರೆ ಏನು, ಆಮೇಲೆ ಇದು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಅಂದ್ರೆ ಏನು ಅನ್ನೋದನ್ನ ವಿದ್ಯಾರ್ಥಿಗಳಿಗೆ ತಿಳಿಸಿದ್ರೆ ಚೆನ್ನಾಗಿರುತ್ತೆ. ಆವಾಗ ನೋಡಿ, ಸಾಹಿತ್ಯ ಪರಿಷತ್ ಅನ್ನೋದು ಬೆಂಗಳೂರಿನಲ್ಲಿರುವಂತದ್ದು. ಇದನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕನ್ನಡ ಭಾಷೆಯ ಅಭಿವೃದ್ಧಿಗಾಗಿ ಅಂತಾನೇನೆ ಬಳಸಿದ್ರು. ಇದನ್ನ ಸ್ಥಾಪನೆ ಮಾಡಿದ್ರು. ಅದು 1915ರಲ್ಲಿ ಸ್ಥಾಪನೆ ಮಾಡಿದ್ರು. ಅದು ಎಂಥ ಸಂಸ್ಥೆ ಇದು ಅಂದ್ರೆ ಕನ್ನಡ ಭಾಷೆಗಾಗಿ ದುಡಿಯುವ ಸಂಸ್ಥೆ. ಆದ್ರೆ ಅದು ಸರ್ಕಾರದ ವತಿಯಿಂದನೇ, ಸರ್ಕಾರದ ಅಡಿಯಲ್ಲೇ ಮಾಡುತ್ತೆ. ಆದ್ರೆ ಸಂಪೂರ್ಣವಾಗಿ ತನ್ನ ಕಾರ್ಯಕ್ಷೇತ್ರವನ್ನ ತಾನೇ ನಿರ್ವಹಿಸುತ್ತೆ ಈ ಸಂಸ್ಥೆ. ಇದರಲ್ಲಿ ಸುಮಾರು 2000ದಷ್ಟು ದತ್ತಿ ಪ್ರಶಸ್ತಿಗಳನ್ನ ನೀಡುತ್ತೆ ಅನ್ನೋದು ಕೂಡ ಬಹಳ ಮುಖ್ಯವಾದ ವಿಚಾರ. ಯಾಕೆ ಗೊತ್ತಾ, ನಮ್ಮ ಅನೇಕ ಕವಿ ಪರಿಚಯಗಳಲ್ಲಿ ಅವರಿಗೆ ಬಂದಂತಹ ಪ್ರಶಸ್ತಿಗಳಲ್ಲಿ ಈ ತರದ ಹೆಸರು ಸಹ ಬರುತ್ತೆ. ದತ್ತಿ ಪ್ರಶಸ್ತಿ ಅಂದ್ರೆ ಏನು ಅಂದ್ರೆ, ಅನೇಕರು ತಮ್ಮ ಭಾಷೆ ಮೇಲಿನ ಅಭಿಮಾನದಿಂದ ಇರಬಹುದು, ಕವಿಗಳ ಮೇಲಿನ ಅಭಿಮಾನದಿಂದ ಇರಬಹುದು, ಮತ್ತು ಬೇರೆ ಬೇರೆ ಕವಿ ಮಾತ್ರ ಅಲ್ಲದೆ ಬೇರೆ ಇತರ ಕಲೆಗಳ ಮೇಲೇನೂ ಸಹ ಅಭಿಮಾನದಿಂದ ಇರಬಹುದು, ಒಂದಿಷ್ಟು ಮೊತ್ತವನ್ನ ಇಡ್ತಾರೆ. ಉದಾಹರಣೆಗೆ 1 ಲಕ್ಷ ರೂಪಾಯಿ ಅಥವಾ ಒಂದು 50,000 ರೂಪಾಯಿ ಈ ರೀತಿ ಅವರು ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಇಡ್ತಾರೆ. ಅದರ ಪ್ರತಿ ವರ್ಷ ಬರುವಂತಹ ಅದರ ಹಣ ಏನಿರುತ್ತೆ, ಬಡ್ಡಿ ಹಣ ಬರುತ್ತಲ್ಲ, ಆ ಹಣವನ್ನ ಗೌರವ ಪ್ರಶಸ್ತಿಯಾಗಿ ಕವಿಗಳಿಗೆ ಆರಿಸಿ ಕೊಡ್ತಾರೆ. ಅದಕ್ಕೆ ದತ್ತಿ ಪ್ರಶಸ್ತಿ ಅಂತಾರೆ. ಇದನ್ನ ನಾವು ಮಕ್ಕಳಿಗೆ ತಿಳಿಸ್ಕೊಡ್ಬೇಕು, ಇಲ್ಲಾಂದ್ರೆ ಇದ್ರ ವ್ಯಾಲ್ಯೂ ಮಕ್ಕಳಿಗೆ ಗೊತ್ತಾಗಲ್ಲ ಅಂತ ಅಷ್ಟೇ. ಹಾಗಾಗಿ ತಿಳಿಸ್ಬೇಕು. ಇನ್ನು ಸಾಹಿತ್ಯ ಪರಿಷತ್ ಮಾಡುವಂತಹ ಕೆಲಸಗಳೇನು ಅಂತ ಹೇಳಿದ್ರೆ, ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನ ಮಾಡುತ್ತೆ. ಪ್ರತಿ ವರ್ಷ ಬೇರೆ ಬೇರೆ ಕಡೆ ಮಾಡ್ತಾ ಇರುತ್ತೆ. ಅದ್ರ ಜೊತೆಗೆ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಅಂತಾನೂ ಮಾಡ್ತಾರೆ, ತಾಲೂಕ್ ಸಾಹಿತ್ಯ ಸಮ್ಮೇಳನ ಅಂತಾನೂ ಮಾಡ್ತಾರೆ. ಕಾರಣ ಆಯಾ ಪ್ರಾದೇಶಿಕವಾದಂತಹ ಜನಗಳಿಗೆ, ಕವಿಗಳಿಗೆ, ಬರಹಗಾರರಿಗೆ, ಮತ್ತೆ ಸಾಹಿತ್ಯಾಸಕ್ತರಿಗೆ, ಓದುಗರಿಗೆ ಎಲ್ಲರಿಗೂ ಒಟ್ಟಾಗಿ ಸೇರುವಂತಹ ಒಂದು ಸದವಕಾಶವನ್ನ ಈ ಸಾಹಿತ್ಯ ಪರಿಷತ್ತು ಕಲ್ಪಿಸ್ಕೊಡುತ್ತೆ. ಇದು ಮಕ್ಕಳಿಗೆ ನಾವು ತಲುಪಿಸ್ಬೇಕು. ಇದ್ರ ಜೊತೆಗೆ ಕವಿಗಳ ವಿಚಾರ ಬಂದಾಗ ಈ ಅಧ್ಯಕ್ಷರಾಗಿರುವ ವಿಚಾರ ಬಂದೇ ಬರುತ್ತೆ. ಉದಾಹರಣೆಗೆ ನಾನು ನಿಮ್ಗೆ ಹೇಳೋದಾದ್ರೆ ನೋಡಿ, ಈ ಪುಸ್ತಕದಲ್ಲಿ ಬರೋದು ಹೇಳ್ತಾ ಇದ್ದೀನಿ. ಅಖಿಲ ಭಾರತ ಸಾಹಿತ್ಯ ಪರಿಷತ್ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಯಾರ್ಯಾರಾಗಿದ್ರು ಅಂತ. 27ನೇ ಸಮ್ಮೇಳನದ ಅಧ್ಯಕ್ಷರು ದ.ರಾ. ಬೇಂದ್ರೆ ಅವರಾಗಿದ್ರು. 39ನೆಯ ಸಮ್ಮೇಳನದ ಅಧ್ಯಕ್ಷರು ಕುವೆಂಪು ಅವರಾಗಿದ್ರು. ಇದೆಲ್ಲ 10ನೇ ತರಗತಿಯ ಈ ಪುಸ್ತಕದಲ್ಲಿ ಬರುವಂತಹ ವಿಚಾರಗಳನ್ನೇ. 53ನೆಯ ಸಮ್ಮೇಳನದ ಅಧ್ಯಕ್ಷರು ಪೂತಿನಾ ಅವರಾಗಿದ್ರು.
56ನೇ ಸಮ್ಮೇಳನದವರು ಎನ್ ಮೂರ್ತಿರಾವ್ ಆಗಿದ್ರು. 61ನೆಯ ಸಮ್ಮೇಳನದಲ್ಲಿ ಜೆ ಶಿವರುದ್ರಪ್ಪ ಅವರಾಗಿದ್ರು. ನೋಡಿ, ನಾವು ಇದನ್ನೊಂದು ವಾಕ್ಯವಾಗಿ ಸುಮ್ಮನೆ ಕವಿ ಪರಿಚಯದಲ್ಲಿ ಓದ್ಕೊಂಡು ಹೋದ್ರೆ ಮಕ್ಕಳಿಗೆ ಇದ್ರ ಮಹತ್ವ ಅರ್ಥ ಆಗಲ್ಲ. ಇದನ್ನ ಹೇಳಿ ಇದರ ಹಿನ್ನೆಲೆಯಲ್ಲಿ ನಾವು ಹೇಳಿದಾಗ ಮಕ್ಕಳಿಗೆ ಹೆಚ್ಚು ತಲುಪುತ್ತೆ. ಇದು ನಮ್ಮ ಕನ್ನಡ ಶಿಕ್ಷಕ ಶಿಕ್ಷಕಿಯರ ಕರ್ತವ್ಯ ಅಂತ ಭಾವಿಸ್ತೀನಿ. ಯಾಕೆಂದ್ರೆ ಕವಿಗಳಿಲ್ಲದೆ ಸಾಹಿತ್ಯ ಇಲ್ಲ, ಸಾಹಿತ್ಯ ಇಲ್ಲದೆ ನಮ್ಮ ಭಾಷೆ ಇಲ್ಲ, ಭಾಷೆ ಆ ಪುಸ್ತಕಗಳು ಆ ಪಠ್ಯಕ್ರಮಗಳಿಲ್ಲದೆ ನಾವು ಇಲ್ಲ. ಹಾಗಾಗಿ ನಾವು ತಿಳಿಸ್ಕೊಡೋಣ ಅಂತ. ಅದ್ರ ಜೊತೆಗೆ ಸಾಹಿತ್ಯ ಪರಿಷತ್ನವ್ರು ಮಾಡುವಂತ ಈ ಪರೀಕ್ಷೆಗಳನ್ನ ಮಾಡ್ತಾರೆ. ಇದ್ರ ಬಗ್ಗೆ ಸಹ ನಾವು ತಿಳ್ಕೊಂಡ್ರೆ ಮತ್ತು ತಿಳಿಸಿದ್ರೆ ಒಳ್ಳೇದು. ಕನ್ನಡಿಗರಾಗ್ಲಿ ಕನ್ನಡೇತರರಾಗ್ಲಿ ಇದನ್ನ ಮಾಡ್ಬೋದು. ಕಾವ, ಜಾಣ, ಪ್ರವೇಶ, ರತ್ನ ಈ ರೀತಿಯ ಪರೀಕ್ಷೆಗಳನ್ನ ಸಹ ಅವ್ರು ಮಾಡ್ತಾರೆ. ಇದು ಈ ಸರಿ ಕೂಡ ಮಾಡ್ತಾ ಇದ್ದಾರೆ. ಯಾರು ಬೇಕಾದ್ರೂ ಅದರಲ್ಲಿ ಭಾಗವಹಿಸಿ ಪ್ರಶಸ್ತಿ ಪತ್ರಗಳನ್ನ ತಗೊಳ್ಬಹುದು ಅಂತ. ನೆಕ್ಸ್ಟ್ ಅದರ ಹಾಗೇನೆ ಇನ್ನೊಂದು ಅವಾಗ ಬರುವಂತ ನಮ್ಮ ಹೆಮ್ಮೆಯ ಪ್ರಶಸ್ತಿ ಅಂದ್ರೆ ಜ್ಞಾನಪೀಠ ಪ್ರಶಸ್ತಿ. ಇದಂತೂ ಗೊತ್ತಿದೆ, ಎಲ್ಲರಿಗೂ ಗೊತ್ತು. ನಮ್ಮಲ್ಲಿ ನಮ್ಮ ಭಾಷೆಗೆ 8 ಜನ ದೊಡ್ಡ ದೊಡ್ಡ ಕವಿಗಳು ತಂದ್ಕೊಟ್ಟಿದ್ದಾರೆ. ಅವರು ನಮ್ಮ ಕನ್ನಡದ ಸಾಹಿತ್ಯದ ಕಣ್ಮಣಿಗಳಾಗಿದ್ದಾರೆ ಅನ್ನೋದ್ರಲ್ಲಿ ಯಾವ ಸಂಶಯನೂ ಇಲ್ಲ. ಹಾಗಾದ್ರೆ ಏನು ಜ್ಞಾನಪೀಠ ಪ್ರಶಸ್ತಿ ಅಂದ್ರೆ ಅದನ್ನ ಯಾರು ಕೊಡ್ತಾರೆ, ಯಾರು ಕೊಡ್ತಾರೆ ಅನ್ನೋದು ಮಕ್ಕಳಿಗೆ ತಲುಪಿಸೋದಕ್ಕಾಗಿ ಇದು. ಏನಂದ್ರೆ ಈ ಜ್ಞಾನಪೀಠ ಪ್ರಶಸ್ತಿ ಅನ್ನೋದು ಮೊದಲನೇದಾಗಿ ಸರ್ಕಾರ ಕೊಡುವಂತದ್ದಲ್ಲ. ಎರಡನೇದಾಗಿ ಸಾಹು ಜೈನ್ ಅನ್ನುವ ಪರಿವಾರದವರು ಇದೊಂದು ಟ್ರಸ್ಟ್ ಮಾಡಿಕೊಂಡು ಜ್ಞಾನಪೀಠ ಪ್ರಶಸ್ತಿಯನ್ನ ಅವರು ಪ್ರಾರಂಭ ಮಾಡಿದ್ದಾರೆ. ಸಂವಿಧಾನದಲ್ಲಿ ಉಲ್ಲೇಖಿತವಾಗಿರುವ 22 ಭಾಷೆಗಳೇನಿದೆ ಆ ಭಾಷೆಗಳಲ್ಲಿ ರಚಿತವಾದ ಸಾಹಿತ್ಯದಲ್ಲಿ ಅತ್ಯುತ್ತಮವಾದಂತಹ ಕೃತಿಯನ್ನ ಆರಿಸಿ ಅತ್ಯುತ್ತಮ ಸಾಹಿತ್ಯ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನ ಕೊಡ್ತಾರೆ. ಅದರಲ್ಲಿ ಏನಿರುತ್ತೆ ಅಂದ್ರೆ 21 ಲಕ್ಷದ ಚೆಕ್ ಕೊಡ್ತಾರೆ ಅದ್ರಲ್ಲಿ. ಮತ್ತೆ ಪ್ರಶಸ್ತಿ ಫಲಕವನ್ನ ಕೊಡ್ತಾರೆ. ಅದ್ರ ಜೊತೆಗೆ ವಾಗ್ದೇವಿಯ ಕಂಚಿನ ವಿಗ್ರಹ, ಇದಿಷ್ಟು ಜ್ಞಾನಪೀಠ ಪ್ರಶಸ್ತಿ ಒಳಗೊಂಡಿರುತ್ತೆ. ಇದುವರೆಗೆ ಕನ್ನಡದಲ್ಲಿ 63 ಕವಿಗಳಿಗೆ, ಕನ್ನಡದಲ್ಲಿ ಅಲ್ಲ ಭಾರತದಲ್ಲಿ 63 ಜನಕ್ಕೆ ಜ್ಞಾನಪೀಠ ಪ್ರಶಸ್ತಿ ಕೊಟ್ಟಿದ್ದಾರೆ. ಅಷ್ಟರಲ್ಲಿ 8 ಪ್ರಶಸ್ತಿಗಳು ನಮ್ಮ ಕನ್ನಡಕ್ಕೆ ಬಂದಿದೆ ಅನ್ನೋದು ನಮ್ಮ ಹೆಮ್ಮೆಯ ಸಂಗತಿ. ಇದನ್ನ ಮಕ್ಕಳು ಈ ಹಿನ್ನೆಲೆಯಲ್ಲಿ ಅರ್ಥ ಮಾಡ್ಕೊಂಡ್ರೆ ಅವರು ಇನ್ನೂ ಸಂತೋಷ ಪಡ್ತಾರೆ ಅಂತ ಅನ್ಸುತ್ತೆ. ಇದ್ರ ಜೊತೆಲಿ ನಾವು ಇನ್ನಷ್ಟು ಕವಿ ಪರಿಚಯಗಳಲ್ಲಿ ಕೇಳುವ ಪದಗಳು ಅಂದ್ರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ, ರಾಜ್ಯ ಸಾಹಿತ್ಯ ಅಕಾಡೆಮಿ, ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಪಂಪ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಹೀಗೆ ಅನೇಕ ಪ್ರಶಸ್ತಿಗಳನ್ನ ನಾವು ಕೇಳ್ತಾನೆ ಇರ್ತೀವಿ. ನಾವು ಮುಂದಿನ ವಿಡಿಯೋದಲ್ಲಿ ಇವೆಲ್ಲವುಗಳ ವಿಚಾರವಾಗಿ ಏನಿದೆ ಅದರ ಹಿನ್ನೆಲೆ, ಅದರಲ್ಲಿ ಏನ್ ಒಳಗೊಂಡಿರುತ್ತೆ, ಈ ಸಾಹಿತ್ಯ ಅಕಾಡೆಮಿಯಲ್ಲಿ ಯಾವ್ಯಾವ ಪ್ರಶಸ್ತಿ ಬರುತ್ತೆ, ಇದನ್ನೆಲ್ಲ ನಾವು ಮಾತಾಡೋಣ. ಇದ್ರ ಜೊತೆಗೆ ನಾವು ಮಕ್ಕಳಿಗೆ ಈ ಕವಿ ಪರಿಚಯವನ್ನ ನೇರವಾಗಿ ಹೇಳಿ ಮಾತಾಡೋದ್ರ ಜೊತೆಗೆ ಕೆಲವು ಚಟುವಟಿಕೆಯನ್ನು ಮಾಡಿಸ್ಬೋದು ಅಂತ ನನ್ಗನ್ಸುತ್ತೆ. ಈ ಎಲ್ಲಾ ರೀತಿಯಲ್ಲಿ ಇವೆಲ್ಲವನ್ನೂ ವಿವರಿಸಿದಾದ ನಂತರ ನೀವು ಆಯಾ ಟೆಕ್ಸ್ಟ್ ಬುಕ್ ಅಲ್ಲಿ, ಅವರ ಟೆಕ್ಸ್ಟ್ ಬುಕ್ ಅಲ್ಲಿ ಏನಿರುತ್ತೆ ಹೀಗೆ ಕಾಲಂ ಮಾಡಿಸ್ಬಿಟ್ಟು ಪ್ರಶಸ್ತಿಗಳ ಹೆಸರನ್ನ ಈ ರೀತಿ ಬರೆಸಿ, ರಾಜ್ಯ ಸಾಹಿತ್ಯ ಅಕಾಡೆಮಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಈ ರೀತಿಯಾಗಿ ಎಲ್ಲಾ ಪ್ರಶಸ್ತಿಗಳನ್ನ ಹೆಸರನ್ನ ಬರೆಸ್ಬಿಟ್ಟು ನಮ್ಮ ಆ ತರಗತಿಯ ಆ ಪಠ್ಯ ಪುಸ್ತಕದಲ್ಲಿರುವ ಕವಿಗಳು ಯಾವ ಯಾವ ಪ್ರಶಸ್ತಿಯನ್ನ ಪಡೆದಿದ್ದಾರೆ ಅಂದ್ರೆ ಆ ಮಕ್ಕಳು ಬರೆದ್ರೆ ಇದು ಅವ್ರಿಗೊಂದು ಒಳ್ಳೆಯ ಚಟುವಟಿಕೆನೂ ಆಗುತ್ತೆ ಮತ್ತು ಆ ಮಕ್ಕಳ ಮನಸ್ಸಿಗೆ ಹೋಗುತ್ತೆ. ಕವಿಗಳ ವಿಚಾರವಾಗಿ ಪ್ರಶಸ್ತಿಗಳ ಬಗ್ಗೆ ಗೌರವ ಬರುತ್ತೆ. ಇದೆಲ್ಲವನ್ನು ನಾವು ಮಾಡೋಣ ಅಂತ ಹೇಳಿ ನಾನು ದಯವಿಟ್ಟು ನೀವು ಎಲ್ಲರನ್ನು ಇದ್ ಮಾಡ್ಬೇಕಂತ ವಿನಂತಿಸ್ಕೊಳ್ತಾ ನಮಸ್ಕಾರ.